ಫ್ರೆಂಡ್ಸ್, ಪ್ರೇಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ವೇಸ್ಟ್ ವಾಟರ್ ಬಾಟಲ್ನ ಯೂಸ್ ಮಾಡಿಕೊಂಡು ಪ್ಲ್ಯಾಂಟ್ನ ಹೇಗೆ ನೆಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಹಾಗೆ ಇವತ್ತು ನಾವು ಒಂದು ರೋಸ್ ಗಿಡ ಮತ್ತು ಒಂದು ಶಾವಂತಿಗೆ ಗಿಡ, ಒಂದು 4 ಥರದ ಶೋ ಗಿಡನ ತಂದಿದ್ವಿ. ಅದನ್ನು ಹೇಗೆ ಹಾರ್ವೆಸ್ಟ್ ಮಾಡೋದು, ನೆಡೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀವಿ. ಮತ್ತು ಗೊಬ್ಬರನೂ ಇವಾಗ ತೊಗೊಂಡಿದ್ದೀವಿ, ಅದು ನಿಮಗೆ ಫ್ಲವರ್ ನರ್ಸರಿಯಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಇನ್ನಷ್ಟು ನಾವು ಪ್ಲ್ಯಾಂಟ್ಸ್ನ ಇಲ್ಲಿ ಆಲ್ರೆಡಿ ನೆಟ್ಟಿ ಬೆಳೆಸಿದ್ದೀವಿ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಇದು ಬೆಂಡೆಕಾಯಿ ಗಿಡ, ಇದು ಒಂದು 2 ವೀಕ್ಸ್ ಆಯಿತು ಹಾಕಿ, ಇವಾಗ ಈ ಥರ ಬೆಳೆದಿದೆ. ಇದು ಬೆಂಡೆಕಾಯಿ ಬೀಜ, ಇದನ್ನು ನಾವು ಇವಾಗ ತೋರಿಸ್ತೀವಿ ಇದನ್ನು ಹೇಗೆ ನೆಡೋದು ಅಂತ. ಈ ಬೀಜನ ಹಾಕ್ಬಿಟ್ಟು ಇವಾಗ ನೆಡ್ತೀವಿ. ಮೊದಲಿಗೆ ಇಲ್ಲಿ ನಾವು ಮಣ್ಣು ತೊಗೊಂಡಿದ್ದೀವಿ, ಮಣ್ಣು ಮತ್ತು ಸ್ವಲ್ಪ ಗೊಬ್ಬರ. ಇಲ್ಲಿ ವೇಸ್ಟ್ ವಾಟರ್ ಬಾಟಲ್ನ ಇಲ್ಲಿ ಕಟ್ ಮಾಡಿಕೊಂಡು ಮುಂದೆಗಡೆ 4 ಹೋಲ್ಸ್ನ ಮಾಡ್ಕೊಂಡಿದ್ದೀವಿ, ಮತ್ತು ಹಿಂದೆನೂ ಇಲ್ಲಿ 4 ಹೋಲ್ಸ್ನ ಮಾಡಿದ್ದೀವಿ ನಾವು. ಇವಾಗ ಇದರೊಳಕ್ಕೆ ನಾವು ಮಣ್ಣು ಹಾಕ್ತಾಯಿದ್ದೀವಿ. ನೋಡಿ, ಇವಾಗ ನಾವು ಇದಕ್ಕೆ ಮಣ್ಣು ಹಾಕೋತಾ ಇದ್ದೀವಿ. ಇವಾಗ ನೀವು ಅರ್ಧದಷ್ಟು ಮಣ್ಣು ಹಾಕ್ಕೊಂಡು ಆಮೇಲೆ ಪ್ಲ್ಯಾಂಟ್ನ ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ಇನ್ನೂ ಮಣ್ಣು ಹಾಕ್ಕೋಬೇಕಾಗುತ್ತೆ. ನೋಡಿ, ಅರ್ಧದಷ್ಟು ಇಲ್ಲಿ ನಾವು ಮಣ್ಣು ಹಾಕಿದ್ದೀವಿ. ಇವಾಗ ಪ್ಲ್ಯಾಂಟ್ನ ಸರಿಯಾಗಿ ಫಿಕ್ಸ್ ಮಾಡಬೇಕು ಮಣ್ಣಿಗೆ, ಅಂದರೆ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಲೈಟಾಗಿ ಅದು ಕೂತ್ಕೊಳ್ಳೋ ಥರ ಇದಾಗಬೇಕು, ಅದು ಫಿಕ್ಸ್ ಆಗಬೇಕು. ಇವಾಗ ಮೇಲೂ ನಾವು ಮಣ್ಣು ಹಾಕ್ತಾಯಿದ್ದೀವಿ. ಇವಾಗ ಸ್ವಲ್ಪ ಗೊಬ್ಬರ ತಗೊಂಡು ಅದ್ರ ಮೇಲೆ ಹಾಕಬೇಕು. ನೀವು ಸರಿಯಾಗಿ ನೆಟ್ಟಾದಮೇಲೆ ಅದ್ರ ಮೇಲೆ ಹಾಕಬೇಕು. ನೋಡಿ, ಈಗ ಅದು ಆಯಿತು. ನೋಡಿ, ಇವಾಗ ಇದು ನೆಟ್ಟಾಯಿತು. ತುಂಬ ಸುಲಭವಾದ ಕೆಲಸ ನೆಡೋದು, ಆದರೆ ಬೆಳೆಸೋದು ತುಂಬ ಕಷ್ಟ. ಇವಾಗ ಇದನ್ನು ಇನ್ನೊಂದು ಪೀಸ್ ಬಾಟಲ್ಗೆ ಹಾಕೋತಾ ಇದ್ದೀವಿ ನಾವು. ನೀವು ಬೇಕಾದ್ರೆ ಚಿಕ್ಕ ಬಾಟಲೆಲ್ಲ ಹಾಕೋಬೋದು, ನಾವಿಲ್ಲಿ ಸ್ವಲ್ಪ ದೊಡ್ಡ ಬಾಟಲನ್ನು ತೊಗೊಂಡಿದ್ದೀವಿ. ನೋಡಿ, ಅದೇ ಸೇಮ್ ಮೆಥಡ್. ಇಲ್ಲಿ ನಾವು ಶೋ ಗಿಡನ ನೆಡ್ತಾ ಇದ್ದೀವಿ, ಒಂಥರ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಇದನ್ನು ಸೇಮ್ ಮೆಥಡಲ್ಲಿ ನಾವು ಹಾಕೋತಾ ಇದ್ದೀವಿ, ಏನೂ ಚೇಂಜಸ್ ಇಲ್ಲ. ನೋಡಿ, ಈ ಥರ ಹಾಕೋತಾ ಇದ್ದೀವಿ. ಇದು ನಾವು ಗಿಡನ ಹಾಕಿದ್ವಿ, ಬಟ್ ಇನ್ನೊಂದು ಗಿಡದ ಜೊತೆ ಹಾಕಿದ್ವಿ, ಅದು ಸರಿಯಾಗಿ ಬೆಳೀತಾ ಇರಲಿಲ್ಲ. ಸೊ ಇದನ್ನು ಮತ್ತೆ ತೆಗೆದ್ಬಿಟ್ಟು ಬೇರೆ ಪಾಟ್ಗೆ ಹಾಕೋಣ ಅಂತ ಇವಾಗ ತೆಗ್ದಿದ್ದಾರೆ ನಮ್ಮಮ್ಮ. ಇದಕ್ಕೂ ಅಷ್ಟೇ ಸ್ವಲ್ಪ ಗೊಬ್ಬರ ಹಾಕ್ಕೋಬೇಕು, ಜಾಸ್ತಿ ಗೊಬ್ಬರ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪನೇ ಗೊಬ್ಬರ ಹಾಕ್ಕೊಳ್ಳಿ. ನೋಡಿ, ಇವಾಗ 2 ಪ್ಲ್ಯಾಂಟ್ಸ್ ಆಯಿತು. ಒಂದು ವೇಸ್ಟ್ ವಾಟರ್ ಬಾಟಲಿಂದ ನಮಗೆ ಪ್ಲ್ಯಾಂಟ್ ನೆಡುವಂಥ ವಸ್ತು ಆಯಿತು. ನೋಡಿ, ನಿಮ್ಮ ಹತ್ರ ವೇಸ್ಟ್ ವಾಟರ್ ಬಾಟಲ್ ಇದ್ದರೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಈ ಥರ ಪ್ಲ್ಯಾಂಟ್ಸ್ ನೆಡ್ತಾಯಿರಿ ಮತ್ತು ಬೇರೆ ಬೇರೆ ಕ್ರಾಫ್ಟ್ಸ್ನ ಮಾಡ್ತಾಯಿರಿ. ಇವಾಗ ಅದೇ ರೀತಿ ನಾವು ಪಾಟ್ಗೆ ಮಣ್ಣನ್ನು ಹಾಕ್ಕೊಂಡಿದ್ದೀವಿ. ಇದು ಬೆಂಡೆಕಾಯಿ ಬೀಜ, ನೋಡಿ ಈ ಥರ ಇರುತ್ತೆ ಬೆಂಡೆಕಾಯಿ ಬೀಜ. ಇದನ್ನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀವಿ. ನೋಡಿ, ಈ ಥರ
ಸ್ವಲ್ಪ ದೂರ ದೂರ ಹಾಕ್ಕೊಳ್ಳಿ ಬೀಜಗಳನ್ನ. ಮತ್ತು ಇನ್ನೊಂದು ಪ್ಲ್ಯಾಂಟ್ಸ್ಗಳನ್ನೇ ನೆಡೋದಾಗಲಿ ಒಂದೇ ಪಾಟಲ್ಲಿ ಸ್ವಲ್ಪ ದೂರ ದೂರ ಹಾಕ್ಕೊಂಡ್ರೆ ಒಳ್ಳೆಯದು. ಹತ್ರ ಹತ್ರ ಹಾಕ್ಕೊಂಡ್ರೆ ಒಂಥರ ಬೆಳೆಯುತ್ತೆ. ಬೇರುಗಳೆಲ್ಲ ಒಟ್ಟಿಗೆ ಆಗಿಬಿಟ್ಟು ಅದು ಬೆಳೆಯೋಕ್ಕೆ ಇದಾಗಲ್ಲ. ಇವಾಗ ಇದಕ್ಕೆ ಮಣ್ಣು ಹಾಕೋತಾ ಇದ್ದೀವಿ ಮೇಲೆ. ಇನ್ನು ಮಣ್ಣು ಹಾಕೋತಾ ಇದ್ದೀವಿ. ಮತ್ತು ನೀವು ಪ್ಲ್ಯಾಂಟ್ಸ್ಗೆ ನೀರು ಬಿಡುವಾಗ ಜಾಸ್ತಿ ನೀರು ಹಾಕಬೇಡಿ. ಎಷ್ಟು ಬೇಕೋ ಅಷ್ಟು ಹಾಕಿ. ಜಾಸ್ತಿ ನೀರು ಹಾಕಿದ್ರೂ ಪ್ಲ್ಯಾಂಟ್ ಒಣಗೋಗೋ ಸಾಧ್ಯತೆಗಳಿವೆ. ಇವಾಗ ಇದಕ್ಕೂ ಸ್ವಲ್ಪ ಗೊಬ್ಬರ ಹಾಕೋತಾ ಇದ್ದೀವಿ ನಾವು. ಇದು ನಾವು ಆರ್ಗ್ಯಾನಿಕ್ ಗೊಬ್ಬರ ತಂದಿರೋದು, ಯಾವುದೇ ಫರ್ಟಿಲೈಸರ್ ರಾಸಾಯನಿಕ ಯೂಸ್ ಮಾಡಿಲ್ಲ. ನಾವು ಇದಕ್ಕೆ ಯೂಸ್ ಮಾಡಿಲ್ಲದೆ ಇರೋದನ್ನ ನಾವು ತಂದಿದ್ದೀವಿ. ನೋಡಿ, ನೀವು ಈ ಥರ ನೆಟ್ಟಾದಮೇಲೆ ಸುಮ್ಮನೆ ಬಿಡೋದಲ್ಲ, ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ. ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿ, ಇಲ್ಲಾಂದರೆ ಪ್ಲ್ಯಾಂಟು ಬಿದ್ದೋಗೋ ಚಾನ್ಸಸ್ ಇದೆ. ನೋಡಿ, ಇದು ಕೂಡ ಆಯಿತು. ಇವಾಗ ಬೆಂಡೆಕಾಯಿನ ನೆಟ್ಟಿರೋದು ನಾವು ಆಲ್ರೆಡಿ ನೆಟ್ಟಿದ್ದೀವಿ, ಬಟ್ ಒಂದೇ ಒಂದು ಹಾಕಿದ್ವಲ್ಲ, ನಿಮ್ಗೆ ತೋರಿಸ್ಬೇಕು ಅಂತ ಇನ್ನೊಂದು ಸ್ವಲ್ಪ ಹಾಕಿದ್ದೀವಿ. ನಾನು ಇವಾಗ ಪ್ಲ್ಯಾಂಟ್ ಮಾಡಿದ್ದೀನಲ್ಲ, ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಗೆ ಬೆಳೆದಿದೆ ಅಂತ ತೋರಿಸ್ತೀನಿ ನಾನು. ನೋಡಿ, ನಮ್ಮ ಮನೇಲಿ ಒಂದು ಮಿನಿ ಗಾರ್ಡನ್ ಥರ ನಾವು ಕ್ರಿಯೇಟ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನಾವು 2 ಪ್ಲ್ಯಾಂಟ್ನ ಒಟ್ಟಿಗೆ ಹಾಕಿದ್ದೀವಿ ಒಂದು ಬಾಕ್ಸಲ್ಲಿ. ಸುಮ್ಮನೆ ಬಾಕ್ಸ್ ಇದ್ರದ್ದು ಕ್ಯಾಪ್ ಇರಲಿಲ್ಲ, ಸೊ ಇದರೊಳಗೆ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೀವಿ. ಈ ಪ್ಲ್ಯಾಂಟ್ ಬಂದು ಇಲ್ಲಿ ಕಿಡ್ನಿಲಿ ಕಲ್ಲಿರುತ್ತಲ್ಲ ಅವ್ರಿಗೆ ಇದು ತುಂಬ ಒಳ್ಳೆಯದು. ಮತ್ತು ಈ ಪ್ಲ್ಯಾಂಟ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಬೇರೆ ಪ್ಲ್ಯಾಂಟ್. ಇದು ಶುಗರ್ ಕಂಟ್ರೋಲ್ ತರೋಕ್ಕೆ ತುಂಬ ಒಳ್ಳೆಯದು. ಇದು ಆ್ಯಕ್ಚುಲಿ ಇದನ್ನು ನಮ್ಮ ಮಮ್ಮಿಗೆ ಅವ್ರ ಚಿಕ್ಕಮ್ಮ ಕೊಟ್ಟಿದ್ದು. ಆದ್ದರಿಂದ ತುಂಬ ನೀಟಾಗಿ ಬೆಳೆಸ್ತಾ ಇದ್ದಾರೆ ನಮ್ಮ ಮಮ್ಮಿ ಇದನ್ನು ಮಾತ್ರ. ಇಲ್ಲಿ ನಮ್ಮ ಮನೇಲಿ 3 ಮನಿ ಪ್ಲ್ಯಾಂಟ್ ಇದೆ. ಇದೊಂಥರ ಡಿಫ್ರೆಂಟ್ ಮನಿ ಪ್ಲ್ಯಾಂಟ್, ಮತ್ತು ಇದೊಂಥರ ಡಿಫ್ರೆಂಟ್. ಇದು 2 ಸೇಮು. ನೋಡಿ, ನಾವು ಇದರೊಳಗೆ ಮೆಣಸಿನ್ಕಾಯಿ ಗಿಡನೂ ಹಾಕಿದ್ದೀವಿ. ಆ ಕಡೆ ಚಿಕ್ಕದಿದೆಯಲ್ಲ, ಅದು ಮೆಣಸಿನ್ಕಾಯಿ ಗಿಡ. ಆಲ್ಮೋಸ್ಟ್ ಎಲ್ಲ ಹಂಗಂಗೆ ಅಡ್ಜಸ್ಟ್ ಮಾಡ್ತಾಯಿದ್ದೀವಿ. ಆದರೆ ಸ್ವಲ್ಪ ದೂರ ಹಾಕಬೇಕು. ನೀವು ಏನಾರ ಒಟ್ಟೊಟ್ಟಿಗೆ ಪ್ಲ್ಯಾಂಟ್ಸ್ ಹಾಕಿದ್ರೆ ಸ್ವಲ್ಪ ದೂರ ಹಾಕಬೇಕು. ನಾವು ಇದನ್ನು ದೂರ ಹಾಕಿದ್ವಿ. ಇದು ಹತ್ರ ಬೆಳ್ಕೊಬಿಟ್ಟಿದೆ. ಇದನ್ನು ಬೇರೆ ಪಾಟ್ಗೆ ಶಿಫ್ಟ್ ಮಾಡಬೇಕು, ಒಂದು ಪ್ಲ್ಯಾಂಟನ್ನು ನಾವು. ಇದು ಒಂಥರ ಶೋ ಗಿಡ. ನಮ್ಮ ಅಪ್ಪನಿಗೆ ಯಾರೋ ಗಿಫ್ಟ್ ಮಾಡಿದ್ದಿದ್ದು. ಇದನ್ನು ತಂದು ಒಂದು 3-4 ದಿವಸಕ್ಕೆ ಇದು ಲೀವ್ಸ್ ಎಲ್ಲ ಒಂಥರ ಆಗಿಬಿಟ್ಟಿತ್ತು. ಸೊ ನಾವು ಅದನ್ನು ಕಟ್ ಮಾಡಿಬಿಟ್ಟು, ಒಂದು ಪೂರ್ತಿ ಕೊಳ್ತೋಗಿತ್ತು ಅದ್ರ ಒಳಗಡೆ ಇರೋದೆಲ್ಲ. ಸೊ ನಾವು ಕಟ್ ಮಾಡಿಬಿಟ್ಟು ಅದನ್ನು ತೆಗೆದ್ಬಿಟ್ಟು ಇದನ್ನು ಸಪ್ರೇಟಾಗಿ ಮತ್ತು ಅದೊಂದು ಸಪ್ರೇಟಾಗಿ ಹಾಕಿದ್ದೀವಿ. ನೋಡಿ, ನೀವು ಪಾಟ್ಸ್ನ ಮತ್ತು ವಾಟರ್ ಬಾಟಲ್ಸ್ನ ಏನಾರ ಹೋಲ್ ಇಲ್ದಲೇ ತಂದಿದ್ದರೆ ಅದನ್ನು ಹೋಲ್ ಮಾಡ್ಕೊಳ್ಳಿ. ಚಾಕುನೋ ಇಲ್ಲ ಒಂದು ಕಡ್ಡಿನೋ ಶಾರ್ಪ್ ಇರೋ ವಸ್ತುನ ಸ್ವಲ್ಪ ಬೆಂಕಿಲಿ ಕಾಯಿಸಿ ಅದಕ್ಕೆ ಚುಚ್ಚಿ, ಆವಾಗ ಅದು ಹೋಲ್ ಆಗುತ್ತೆ. ಇವಾಗ ಇದಕ್ಕೂ ನಾವು ಮಣ್ಣು ತುಂಬ್ಕೋತಾ ಇದ್ದೀವಿ. ಸೇಮ್ ಪ್ರಾಸೆಸ್ ಎಲ್ಲದಕ್ಕೂ ನಾವು ಮಾಡ್ತಾ ಇರೋದು. ಆ್ಯಕ್ಚುಲಿ ಈ ಗಿಡಗಳಿಗೆ ಒಂದು ದಿವಸ ನೀರು ಹಾಕ್ತಿದ್ರು ಎಲ್ಲ ಬಾಡೋಗ್ತವೆ. ಸೊ ಡೈಲಿ ನಾವು 2 ಸಲ ನೀರು ಹಾಕ್ತೀವಿ. ಇದು ಶಾವಂತಿಗೆ ಗಿಡ ಫ್ರೆಂಡ್ಸ್. ಆದರೆ ಇದು ಸ್ವಲ್ಪ ಕಟ್ಟಾಗಿಬಿಟ್ಟಿದೆ. ನಮ್ಮ ಮಮ್ಮಿ ತರೋದರಲ್ಲಿ ಸ್ವಲ್ಪ ಕವರಲ್ಲಿ ಸ್ವಲ್ಪ ಕಟ್ಟಾಗಿಬಿಟ್ಟಿದೆ ಅದು. ಇವಾಗೂ ಇದನ್ನು ನೆಡ್ತಾ ಇದ್ದಾರೆ ಫ್ರೆಂಡ್ಸ್. ನಿಮಗೆ ಈ ಪ್ಲ್ಯಾಂಟ್ಸಲ್ಲಿ ಯಾವ ಪ್ಲ್ಯಾಂಟ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೀವು. ನನಗಂತೂ ಈ ರೋಸ್ ಇಷ್ಟ ಆಯಿತು ಫ್ರೆಂಡ್ಸ್. ಮತ್ತು ಇದು ಒಂಥರ ಶೋ ಗಿಡ. ಇದರಲ್ಲೂ ಹೂವು ಬಿಡುತ್ತೆ. ಫಸ್ಟು ಒಂಥರ ಬೀಜ ಬಂದು ಆಮೇಲೆ ಹೂವು ಬರುತ್ತೆ. ಜಾಸ್ತಿ ಸತಿ ಏನು ಬಂದಿಲ್ಲ, ಒಂದು 3-4 ಸತಿ ಬಂದಿದೆ ಇದರಲ್ಲಿ ಅಷ್ಟೇ.
ಮತ್ತು ಅದೊಂಥರ ಶೋ ಗಿಡ, ಅದರಲ್ಲೂ ಹೂವು ಬರುತ್ತೆ. ಇದುವರೆಗೂ ಒಂದು ಬಂದಿಲ್ಲ. ನಮ್ಮ ಮಮ್ಮಿ ಹೇಳ್ತಾ ಇದ್ರೆ ಬರುತ್ತೆ ಅಂತ, ಏನೋ ನೋಡಬೇಕು. ನೋಡಿ, ಇದಕ್ಕೂ ನಮ್ಮ ಮಮ್ಮಿ ಹಾಕ್ತಾಯಿದ್ದಾರೆ. ನೋಡಿ ಫ್ರೆಂಡ್ಸ್, ಎರೆಹುಳ ಬಂದ್ಬಿಟ್ಟಿದೆ ಮಣ್ಣಲ್ಲಿ. ಆ್ಯಕ್ಚುಲಿ ಎರೆಹುಳ ರೈತರ ಮಿತ್ರ ಅಂತ ಕರೀತಾರೆ. ತುಂಬ ಹೆಲ್ಪ್ ಮಾಡುತ್ತೆ ಎರೆಹುಳ ನಮಗೆ. ಆದರೆ ನಮ್ಮ ಮಮ್ಮಿ ಅದನ್ನು ಇವಾಗ ತೆಗಿತಾರೆ. ಪಾಪ ಅದನ್ನು ಸಾಯಿಸೋದು ಯಾಕೆ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಎರೆಹುಳನ ತೆಗಿತಾ ಇದ್ದೀವಿ. ಫ್ರೆಂಡ್ಸ್, ಇನ್ನೊಂದೇನೆಂದರೆ ನಮ್ಮ ಮಮ್ಮಿಗೆ ಈ ಥರ ಗಿಡ ನೆಡೋದು ಮತ್ತು ಹಾರ್ವೆಸ್ಟಿಂಗು ಮತ್ತು ಹೊಲ ಗದ್ದೆ ಆ ಥರದ್ರಲ್ಲಿ ತುಂಬ ಇಂಟ್ರೆಸ್ಟು ನಮ್ಮ ಅಪ್ಪ ಅಮ್ಮಂಗೆ ಇಬ್ರಿಗೂ. ನನಗೆ ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಅಷ್ಟೇ. ನಮ್ಮ ಅಕ್ಕಂಗೆ ಏನೋ ಗೊತ್ತಿಲ್ಲ, ಅವಳಿಗೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅವಳು. ಇನ್ನು ಇದನ್ನು ನೆಟ್ಟಾಯಿತು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಇದೊಂದು ನೆಡಬೇಕು, ಇದೊಂದು ಮತ್ತು ಇದೊಂದು ಬಾಕಿ ಇದೆ. ಅದೊಂದು ನೆಟ್ಬಿಟ್ರೆ ಅಷ್ಟೇ, ಮುಗೀತು ಇವತ್ತಿಂದು. ಆಮೇಲೆ ಪ್ಲ್ಯಾಂಟ್ಸ್ನ ವಾಟರ್ ಮಾಡಬೇಕು. ಫ್ರೆಂಡ್ಸ್, ನಿಮಗೆ ಕೇಳಿಸ್ತಾ ಇಲ್ಲ ಅನ್ಕೋತೀನಿ, ಸಾರಿ. ಆದರೆ ಇಲ್ಲಿ ಮನೆ ಕಟ್ತಾ ಇದ್ದಾರಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಏನೂ ಮಾಡೋಕ್ಕಾಗಲ್ಲ. ನಾನು ಇನ್ನೊಂದು ಸಲ ಈ ವಿಡಿಯೋ ಮಾಡೋಕ್ಕಾಗಲ್ಲ. ಇವಾಗಲೇ ನನ್ನ ಟೈಮ್ ಸಿಕ್ಕಿರೋದು, ನನಗೂ ಸ್ವಲ್ಪ ಕೆಲಸ ಇದೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಅದು ನಮ್ಮ ಮಮ್ಮಿ ಹಾಗಲಕಾಯಿ ಬೀಜ ಹಾಕಿದ್ರು. ಅದು ಒಂದು 20 ದಿವಸ ಆಯಿತು ಹಾಕಿ, ಇನ್ನೂ ಬಂದಿರಲಿಲ್ಲ ಅಂತ ಇವಾಗ ತೆಗೆದ್ರು. ಆದರೆ ಅದು ಮೊಳಕೆ ಇವಾಗ ತಾನೇ ಹೊಡಿತಾ ಇದೆ. ಏನೋ ನೋಡಿ, ಮತ್ತೆ ಎಲ್ಲನೂ ಮತ್ತೆ ಹಾಕ್ತಾ ಇದ್ದಾರೆ ಅವರು. ಪಾಪ ಅವಾಗ ತಾನೇ ಬರ್ತಾಯಿತ್ತು, ಊಟಕ್ಕಿಂತ ಮುಂಚೆನೇ ಸತ್ತೋಯ್ತು ಫ್ರೆಂಡ್ಸ್ ಅದು. ಏನೋ ನೋಡಿ ಫ್ರೆಂಡ್ಸ್, ಇದು ನಾವು ಇವತ್ತು ರೆಡ್ ರೋಸ್ ಪ್ಲ್ಯಾಂಟ್ ತೊಗೊಳೋಣ ಅಂತ ಹೋಗಿದ್ವಿ. ಬಟ್ ಅದೆಲ್ಲ ಚೆನ್ನಾಗಿರಲಿಲ್ಲ. ಒಂದೇ ಒಂದು ಎಳೆ ಬಂದಿತ್ತು, ಬೇರೆ ಯಾವುದು ಚೆನ್ನಾಗಿರಲಿಲ್ಲ. ಸೊ ಯೆಲ್ಲೋ ಕಲರ್ದು ತೊಗೊಳೋಣ ಅಂತ ಬಂದಿದ್ವಿ. ಇಲ್ಲೇ ನೋಡಿ ಫ್ರೆಂಡ್ಸ್, ಇನ್ನು 2 ದಿವಸದಲ್ಲಿ ಅದು ಓಪನ್ ಆಗುತ್ತೆ ಆ ಮೂಗು. ಇದು ಏನೋ ನೋಡಬೇಕು ಫ್ರೆಂಡ್ಸ್. ಇನ್ನು ಈ ಬೀಜಗಳು ನಿಮಗೆ ಮೆಜೆಸ್ಟಿಕ್ ಅಥವಾ ಬೇರೆ ನರ್ಸರಿಲೂ ಸಿಗುತ್ತೆ, ಬೇರೆ ಅಂಗಡಿಗಳಲ್ಲೂ ಸಿಗುತ್ತೆ. ನಿಮಗೆ ಆನ್ಲೈನ್ ಅಮೆಝಾನ್ ಏನರಲ್ಲಾರ ಸಿಗುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೋಬೋದು. ನಾನು ಆನ್ಲೈನಲ್ಲಿ ಆಗಲೇ ಒಂದು 2-3 ತರಿಸ್ಕೊಂಡಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ಇದನ್ನು ತಗೊಂಡಿದ್ದೆ ನಾನು ಅಂಗಡೀಲಿ. ಇದು ಚೆನ್ನಾಗಿದೆ ಅಂದ್ಕೋತೀನಿ. ಏನೋ ಗಿಡ ಬಂದಾದ್ಮೇಲೆ ನೋಡಬೇಕು. ಇದು 40 ರುಪೀಸ್ ಫ್ರೆಂಡ್ಸ್ ಬೀಜ. ಇದು 40 ರುಪೀಸ್. MRP 50 ರುಪೀಸ್ ಹಾಕಿದ್ದಾರೆ. ಬಟ್ ಅವ್ರು ನಮಗೆ ಕೊಟ್ಟಿದ್ದು 40 ರುಪೀಸ್ಗೆ. ಮತ್ತು ಅವ್ರು ಹೇಳಿದ್ರು ಫ್ಲವರ್ಸ್ದು ಬೀಜ ಎಲ್ಲ 60 ರುಪೀಸ್ ಅಂತ. ನಾವು ಫ್ಲವರ್ಸ್ ತುಂಬ ಜಾಸ್ತಿ ಬೇಕಾಗಲ್ಲ ಅಂತ ಡೈರೆಕ್ಟ್ ಪ್ಲ್ಯಾಂಟೇ ತಂದುಬಿಟ್ವಿ. ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೆ ಬರೋಕ್ಕೆ. ಸೊ ನೋಡಿ ಫ್ರೆಂಡ್ಸ್, ಇದು ಗಂಟೆ ಸೊಪ್ಪಿನ ಗಿಡ ಅಂತೆ. ಏನೋ ಸುಮ್ಮನೆ ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾಯಿದೆ. ಅದು ಏನೂ ಆಗ್ತಾಯಿಲ್ಲ. ಆದರೂ ನಮ್ಮಮ್ಮ ಏನೋ ಆಗುತ್ತೆ ಅಂತ ಮತ್ತೆ ಅದನ್ನು ನೆಡ್ತಾ ಇದ್ದಾರೆ. ಫ್ರೆಂಡ್ಸ್, ಇನ್ನು ನಾವು ಮಣ್ಣೆಲ್ಲ ಮತ್ತು ನರ್ಸರಿಯಿಂದನೇ ತೊಗೊಬರೋದು ನಾವು. ಅಂದರೆ ನಮ್ಮ ಮಮ್ಮಿ ಯಾವ ನರ್ಸರಿಯಿಂದ ತರ್ತಾರೆ ಅಂತ ಇದುವರೆಗೂ ಹೇಳಿಲ್ಲ. ಬಟ್ ನರ್ಸರಿಯಿಂದ ತರ್ತಾರೆ ಅಂತ ಹೇಳ್ತಾಯಿದ್ರು. ಅಂದರೆ ಈ ಮಣ್ಣುಗಳೆಲ್ಲ ಫಸ್ಟು ತಂದಾಗ ಗಟ್ಟಿ ಇರುತ್ತೆ ನೋಡಿ. ಅದು ಕಲ್ಲುಗಳೆಲ್ಲ ಸೇರ್ಕೊಂಡಿದೆ. ಅದನ್ನ ಚೆನ್ನಾಗಿ ಎಂದ್ರಲ್ಲಾರ ಕಡ್ಡೀಲಿ ಹೊಡಿಬೇಕು. ಹೊಡೆದಾದ್ಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ನಮ್ಮ ಮಮ್ಮಿ ಫಸ್ಟ್ ಅದನ್ನು ಮಾಡಿದ್ರು. ಅದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ನನಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ಫ್ರೆಂಡ್ಸ್, ಇದನ್ನು ಇವಾಗ ನೆಟ್ಟಾಯಿತು. ನಮ್ಮ ಮಮ್ಮಿ ಎಲ್ಲ ಬೇಗ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇನ್ನು ಇದು ತುಳಸಿ ಗಿಡ. ಇದು ದೊಡ್ಡದಾಗಿ ಬೆಳೆದಿತ್ತು. ಬಟ್
ಅದು ಒಣಗೋಗಿತ್ತಲ್ವ, ಸ್ವಲ್ಪ ಈ ಕಡೆ ಚಿಗುರಿತ್ತು. ಅದನ್ನು ಇವಾಗ ನೋಡಿ ಇಲ್ಲೆಲ್ಲ ಕಟ್ ಮಾಡಿದ್ದೀವಿ. ಅದಕ್ಕೆ ಕಟ್ ಮಾಡಿಬಿಟ್ಟು ಈ ಥರ ಇಟ್ಟಿದ್ದೀವಿ. ಆ್ಯಕ್ಚುಲಿ ಇನ್ನೊಂದಿತ್ತು, ಬಟ್ ಅದು ಏನೋ ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್. ಅದು ತಂದು 2 ದಿವಸಕ್ಕೆ ಒಣಗೋಯ್ತು. ಸೊ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬೆಳೆಸ್ತಾ ಇದ್ದೀವಿ. ಫ್ರೆಂಡ್ಸ್, ನಾನು ಇವಾಗ ತಾನೇ ಹೇಳಿದ್ನಲ್ಲ, ಇದರ ಒಳಗಿತ್ತಲ್ಲ ಇದು ಗಿಡ, ಇಲ್ಲಿ ನೋಡಿ ಇದೆಲ್ಲ ಪೂರ್ತಿ ಕೊಳ್ತು ಹೋಗಿದೆ. ಇದೆಲ್ಲ ಪೂರ್ತಿ ಕೊಳ್ತೋಗ್ಬಿಟ್ಟಿದೆ. ನಾವು ಬರುತ್ತೆ ಅಂದ್ಕೊಂಡು ಮತ್ತೆ ಹಾಕಿದ್ವಿ, ಬಟ್ ಅದೆಲ್ಲ ಕೊಳ್ತೋಗಿದೆ ನೋಡಿ. ಮತ್ತು ಅದು ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅದರ ಎಲೆಗಳಲ್ಲಿ ಒಳ್ಳೆ ಏನೋ ಒಂಥರ ಇದೆ. ಅದಕ್ಕೆ ನಮ್ಮ ಮಮ್ಮಿ ತೆಗೆದುಬಿಟ್ರು ನೋಡ್ಬಿಟ್ಟು. ಇದೆಲ್ಲ ಕೊಳ್ತೋಗಿದೆ. ಇದಕ್ಕೆ ಬೇರೆ ಪ್ಲ್ಯಾಂಟ್ನ ಏನಾರ ಹಾಕಬೇಕು ಇದರೊಳಗೆ ಹಾಗಲಿಕ್ಕೆ ಬೀಜ ಇದೆ. ನೋಡ್ತೀವಿ ಏನೋ ಮಾಡೋದ ಅಂತ. ಇನ್ನು ಇದನ್ನೆಲ್ಲ ಮುಗಿಸೋ ಅಷ್ಟರಲ್ಲಿ ಸಾಕಾಗೋಗುತ್ತೆ ಫ್ರೆಂಡ್ಸ್. ಇನ್ನು ಮಳೆಗಾಲ ಬೇರೆ ಶುರು ಆಯಿತು. ಪ್ಲ್ಯಾಂಟ್ಸ್ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ, ಬಟ್ ಜಾಸ್ತಿ ನೀರು ಬೀಳೋದು ಒಳ್ಳೆಯದಲ್ಲ ಪ್ಲ್ಯಾಂಟ್ಸ್ಗೆ. ಮತ್ತು ಸಮ್ಮರ್ ಸೀಸನಲ್ಲಿ ಗಿಡಗಳಿಗೆ ಅಟ್ಲೀಸ್ಟ್ 2 ಟೈಮ್ ಆದರೂ ನೀರು ಹಾಕಬೇಕು ನಾವು ಗಿಡಗಳಿಗೆ, ಇಲ್ಲಾಂದರೆ ಪೂರ್ತಿ ಒಣಗೋಗುತ್ತೆ. ಈ ಗಿಡಕ್ಕಂತೂ ನಾವು ಒಂದು 1/2 ಅವರ್ ಲೇಟ್ ಮಾಡಿದ್ರೂ ಇದಕ್ಕೆ ಟೈಮಿಂಗ್ಸ್ ಇರುತ್ತೆ. ಅದಕ್ಕೆಲ್ಲ ನಾವು ಟೈಮಿಂಗ್ಸ್ ಪ್ರಕಾರ ಹಾಕ್ತೀವಿ. ಬೆಳಗ್ಗೆ 9 ಗಂಟೆಗೆ ಮತ್ತು ಮಧ್ಯಾಹ್ನ ಒಂದು 3 ಗಂಟೆಗೆ ಹಾಕ್ತೀವಿ ನೀರನ್ನ. ಅದೊಂದು ಸ್ವಲ್ಪ ಲೇಟ್ ಆದ್ರೂ ಒಣಗೋಗ್ಬಿಡುತ್ತೆ, ಅದು ಬಗ್ಗುತ್ತೆ ಸ್ವಲ್ಪ. ಸೊ ನಾವು ಎಲ್ಲ ನೀಟಾಗಿ ಮೇಂಟೈನ್ ಮಾಡಿಕೊಂಡು ಇಷ್ಟು ಬಂದಿದೆ ಫ್ರೆಂಡ್ಸ್. ನಾವು ಏನೆಲ್ಲ ಪ್ಲ್ಯಾಂಟ್ಸ್ ಇದೆ ಅಲ್ಲ, ಇದು ಮಾತ್ರ ಹೊಸ್ದಾಗಿ ತಂದಿರೋದು. ಮತ್ತು ಇನ್ನೊಂದು 4 ಹೊಸ್ದಾಗಿ ತಂದಿರೋದು, ಅದನ್ನ ಇಟ್ಟು ತೋರಿಸಿದ್ವಲ್ಲ. ಮಿಕ್ಕಿದೆಲ್ಲ ನಾವು ಚಿಕ್ಕದಾಗಿ ತಂದಿದ್ದು. ಇವಾಗ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಎಲ್ಲನೂ. ಇನ್ನೊಂದು 2-3 ವರ್ಷ ಆದರೆ ಎಲ್ಲ ಇನ್ನು ಪೂರ್ತಿ ದೊಡ್ಡದಾಗಿ ಬೆಳೆಯುತ್ತೆ. ಇನ್ನು ಇದಕ್ಕೂ ಅಮ್ಮ ಸ್ವಲ್ಪ ಮಣ್ಣು ಹಾಕಿ ಬೇರೆ ಅಂತನ ನೆಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇದು ಮೆಣಸಿನ್ಕಾಯಿದು ಬೀಜ ಹಾಕಿದ್ರು ಅಮ್ಮ. ಇಷ್ಟು ಬಂದಿದೆ, ಇದು ಇಷ್ಟಾಗಿದೆ. ಪುಟ್ಟದು ಪ್ಲ್ಯಾಂಟು. ಇದನ್ನು ಇವಾಗ ಅಮ್ಮ ಹಾಕ್ತಾರೆ, ಇವಾಗ ನೆಡ್ತಾರೆ ಅದನ್ನು. ಅದು ಬೇರೆದ್ರಲ್ಲಿ ಇತ್ತಲ್ವ, ಅದು ಬೆಳೆಯೋಕ್ಕೆ ಸ್ವಲ್ಪ ಜಾಗ ಆಗ್ತಾ ಇರಲಿಲ್ಲ. ಅದಕ್ಕೆ ಇವಾಗ ಅಮ್ಮ ಅದನ್ನು ಹಾಕ್ತಿದ್ದಾರೆ. ಇನ್ನು ವೆದರ್ ಬೇರೆ ಮಳೆ ಬರೋ ಥರ ಇದೆ. ಇನ್ನು ನೀರು ಹಾಕಂಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮಳೆ ಬಂದರೆ ಓಕೆ, ಇಲ್ಲಾಂದರೆ ನೀರು ಹಾಕಬೇಕು ಗಿಡಗಳಿಗೆ. ಆ್ಯಕ್ಚುಲಿ ನಾವು ಗಿಡಗಳನ್ನೆಲ್ಲ ಮೇಲಿಡಲ್ಲ, ಯಾಕಂದರೆ ಅಲ್ಲಿ ಓನರ್ ಗಿಡಗಳು ಇರುತ್ತಲ್ವ, ಜಾಸ್ತಿ ಗಿಡಗಳಿದೆ ಓನರ್ಗೆ, ನನಗಿಂತ ಜಾಸ್ತಿ ಇದೆ. ಸೊ ಅಲ್ಲಿ ಓಡಾಡೋಕ್ಕೆಲ್ಲ ಜಾಗ ಆಗಲ್ಲ. ಸೊ ಅದಕ್ಕೆ ಮತ್ತು ಮೇಲಿಟ್ಟರೆ ಅರ್ಧಕ್ಕರ್ಧ ಜನ ಎಲ್ಲ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಪ್ಲ್ಯಾಂಟ್ಸ್ನ ಮತ್ತು ಹೂಗಳನ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಒಂದು ಹಳೆ ಮನೇಲಿದ್ವಿ. ಆವಾಗ ನಾವು ಮೇಲಿಟ್ಟಾಗ ಎಲ್ಲ ಪಾಟ್ನೇ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಅದಕ್ಕೆ ಮನೆ ಮುಂದೆನೇ ಇವಾಗ ಇಟ್ಟಿದ್ದೀವಿ ಫ್ರೆಂಡ್ಸ್. ಇನ್ನೊಂದು ವಿಷಯ ಏನಂದರೆ, ನಾವು ಹೊಸ ಮನೆಗೆ ಬಂದಿದ್ದೀವಿ. ನಾವು ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡೋಕ್ಕಿಂತ ಮುಂಚೆ ಆ ಮನೇಲಿದ್ದೀನಿ. ಯೂಟ್ಯೂಬ್ ಚಾನಲ್ನ ಆ ಮನೇಲೇ ಶುರು ಮಾಡಿದ್ದು. ಈ ಮನೆಗೆ ಬಂದು 6 ತಿಂಗಳಾಯಿತು ಫ್ರೆಂಡ್ಸ್. ಅದು ನಿಮಗೆ ಹೇಳೋಕ್ಕಾಗಿರಲಿಲ್ಲ. ಇವಾಗ ನಾನು ಟೈಮ್ ಫ್ರೀ ಆಗಿತ್ತಲ್ವ, ಮತ್ತು ನನಗೆ ಹಾಲಿಡೇಸ್ ಅಲ್ವಾ ಇವಾಗ. ಸೊ ಇವಾಗ ಮಾಡ್ತಾಯಿದ್ದೀನಿ ವ್ಲಾಗ್ನ. ಅಮ್ಮ ಮನೇಲಿದ್ದರೆ ಈ ಕೆಲಸ ಮನೆ ಕೆಲಸ ಅಂತ ಮಾಡ್ತಾಯಿರ್ತಾರೆ. ಮತ್ತು ನಾನು ಹೊಸ ಮನೆಗೆ ಬಂದಿದ್ದು, ಹಾಲು ಉಗ್ಸಿದ್ದು, ಅದನ್ನೆಲ್ಲ ಒಂದು ಬ್ಲಾಗ್ ಮಾಡಿ ಎಡಿಟಿಂಗ್ ಎಲ್ಲ ಮುಗಿಸಿ ಹಾಕ್ತೀನಿ ಫ್ರೆಂಡ್ಸ್ ಸದ್ಯದಲ್ಲೇ ನಾನು. ನೋಡಿ ಫ್ರೆಂಡ್ಸ್, ಅದು ಸ್ವಲ್ಪ ಬೆಂಡಾಗಿದೆ. ಅದಕ್ಕೆ ಒಂದು ಕಡ್ಡಿ ಕೊಟ್ಟರೆ ನೀಟಾಗಿ ನಿಂತ್ಕೊಳ್ಳುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ನಿಂತ್ಕೋತಾ ಇಲ್ಲ. ಆಮೇಲೆ ಅದಕ್ಕೆ ದಾರ ಕಟ್ಬಿಟ್ಟು ಸ್ವಲ್ಪ ಈ ಥರನೇ ಮಾಡ್ತೀವಿ. ಇಲ್ಲಿ ನಾವು ಕಡ್ಡಿನೂ ಇಟ್ಟು ದಾರನೂ ಇಟ್ಟಿದ್ದೀವಿ, ಹೆಂಗಾರ ಬರಲಿ ಅಂತ. ಯಾಕಂದರೆ ಅಷ್ಟು ಉದ್ದ ಕಡ್ಡಿ ಇಡೋಕ್ಕಾಗಲ್ಲ. ಅದಕ್ಕೆ ಅದು ಯಾಕೋ ನಿಂತ್ಕೋತಾನೆ ಇಲ್ಲ.
ಫ್ರೆಂಡ್ಸ್, ಇನ್ನು ನನಗೆ ಟೈಮ್ ಇದ್ದರೆ ಈ ವಿಡಿಯೋಸ್ನ ಮಾಡ್ತಾಯಿರ್ತೀನಿ, ಇಲ್ಲಾಂದರೆ ಮಾಡೋಕ್ಕೆ ಚಾನ್ಸ್ ಆಗಲ್ಲ. ಸೊ ಇವತ್ತು ಫ್ರೀ ಇದ್ದೆ ನಾನು. ಸೊ ಇವತ್ತು ಪ್ಲ್ಯಾಂಟ್ನ ನೆಡ್ತಾ ಇದ್ದೀನಿ. ಆ್ಯಕ್ಚುಲಿ ಪ್ಲ್ಯಾಂಟ್ನ ಇಲ್ಲಿಟ್ಟು ಸ್ವಲ್ಪನೇ ಜಾಗ ನಮಗೆ ಓಡಾಡೋಕ್ಕೆ. ಇಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲ, ಮೊದಲೇ ಎಷ್ಟೊಂದು ಪ್ಲ್ಯಾಂಟ್ಸ್ ಇತ್ತು, ಅದರಲ್ಲಿ ಇನ್ನೂ ಜಾಸ್ತಿ ಪ್ಲ್ಯಾಂಟ್ಸ್ನ ಅಮ್ಮ ಇವತ್ತು ತಂದಿದ್ರು. ಸೊ ಇನ್ನು ಓಡಾಡೋಕ್ಕೆ ಜಾಗ ಇರಲ್ವೇನೋ, ಸ್ವಲ್ಪ ಜಾಗ ಇರುತ್ತೆ ಓಡಾಡೋಕ್ಕೆ, ಆದರೆ ಹುಷಾರಾಗಿ ನೋಡ್ಕೋಬೇಕು. ಮತ್ತು ರಾತ್ರಿ ಹೊತ್ತು ನಾವು ಒಂದೊಂದು ಪ್ಲ್ಯಾಂಟ್ಸ್ನ ಮಾತ್ರ ಒಳಗೆ ಇಟ್ಕೋತೀವಿ, ಯಾಕಂದರೆ ಬೇರೆ ಯಾರಾದ್ರೂ ತೊಗೊಂಡೋಗ್ಬಿಟ್ರೆ ಕಷ್ಟ ಅಲ್ವಾ. ಸೊ ಇವಾಗ ಅದು ಫಿಕ್ಸ್ ಆಗಿ ಕುತ್ಕೊಂಡಿದೆ ಅದು. ಫ್ರೆಂಡ್ಸ್, ಇಲ್ಲಿ ನಾವು ಇನ್ನೊಂದು ಬೆಂಡೆಕಾಯಿ ಬೀಜನ ಹಾಕಿದ್ವಿ, ಆದರೆ ಅದು ಇವಾಗ ಸ್ವಲ್ಪನೇ ಬರ್ತಾಯಿದೆ, ನೀವು ನೋಡ್ಬೋದು ನೋಡಿ. ಸ್ವಲ್ಪ ಪಾಟ್ಸ್ನೆಲ್ಲ ಕ್ಲೀನ್ ಮಾಡಬೇಕು. ಫ್ರೆಂಡ್ಸ್, ಇದು ನಿಮ್ಗೆ ಗೊತ್ತಾ, ಇದು ಒಂದೊಲ್ಗ ಸೊಪ್ಪು ಅಂತ ಹೇಳ್ತಾರೆ. ಇದನ್ನು ನಾವು ಹಾಕಿದ್ವಿ, ಎಷ್ಟೊಂದು ಬಂದಿತ್ತು, ಅದನ್ನು ಕಿತ್ಕೊಂಡು ಅಡುಗೆಗೆ ಹಾಕಿದ್ವಿ. ಇನ್ನು ನಾವೇ ಈ ಥರ ಬೆಳೆಸ್ಬಿಟ್ಟು ನಾವೇ ಅಡುಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆ ಫೀಲೇ ಒಂಥರ ಬೇರೆ ನೋಡಿ. ಫ್ರೆಂಡ್ಸ್, ಇದನ್ನು ಬ್ರಾಹ್ಮಿ ಸೊಪ್ಪು ಅಂತಲೂ ಹೇಳ್ತಾರೆ, ಏನೋ ಗೊತ್ತಿಲ್ಲ. ನಾವು ಒಂದಲ್ಗ ಸೊಪ್ಪು ಅಂತ ಹೇಳ್ತೀವಿ, ನೀವೇನು ಕರಿತೀರಾ ಅಂತ ಹೇಳಿ. ಫ್ರೆಂಡ್ಸ್, ಇನ್ನೊಂದು ವಿಷಯ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನು ಯಾರು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇದು ನೋಡಿ, ಇದು ಮನಿ ಪ್ಲ್ಯಾಂಟು ಚೆನ್ನಾಗಿ ಬಂದು ಮತ್ತು ಒಣಗೋಗಿದೆ ಇದು ಕೆಳಗಡೆ. ಅದನ್ನು ನೀವೇನು ಕಟ್ ಮಾಡೋಕ್ಕೆ ಹೋಗಬೇಡಿ, ಅದು ಹಂಗೆ ಒಣಗಿಬಿಟ್ಟು ಮಣ್ಣು ಒಳಗೆ ಸೇರಿಕೊಂಡು ಅದು ಗೊಬ್ಬರ ಆಗಿ ಗೊಬ್ಬರ ಆಗುತ್ತೆ. ಅದು ನೀವೇನು ಕಟ್ ಮಾಡೋಕ್ಕೆ ಹೋಗಬೇಡಿ ಅದನ್ನು. ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳ್ತಾ ಇರೋದಷ್ಟೇ. ಇನ್ನು ನಮಗೆ ಹಾರ್ವೆಸ್ಟಿಗೆ ಎಷ್ಟು ಬೇಕೋ ಅಷ್ಟು ಗೊಬ್ಬರನ ತಂದಿಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಅಮ್ಮ ಎತ್ತಿಟ್ಟಿದ್ದಾರೆ. ಅಮ್ಮ ಜಾಸ್ತಿ ಗೊಬ್ಬರನ ಹಾಕಲ್ಲ, ಜಾಸ್ತಿ ಗೊಬ್ಬರನೂ ಹಾಕಬಾರ್ದು ಗಿಡಗಳಿಗೆ, ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರನ ಹಾಕಬೇಕು. ಫ್ರೆಂಡ್ಸ್, ಇನ್ನು ನೋಡಿ, ಈ ಥರ ಜೋಡಿಸಿಟ್ಟಿದ್ದೀವಿ ನಾವು, ಎಲ್ಲ ಪ್ಲ್ಯಾಂಟ್ನೂ ಈ ಥರ ಜೋಡಿಸಿಟ್ಟಿದ್ದೀವಿ. ನಮಗೆ ಇಷ್ಟೇ ಜಾಗ ಇರೋದು ನಮಗೆ ಇವಾಗ ಓಡಾಡೋಕ್ಕೆ ನೋಡಿ. ಫ್ರೆಂಡ್ಸ್, ಎಷ್ಟು ನೋಡೋಕ್ಕೆ ಒಂಥರ ಚೆನ್ನಾಗಿದೆ, ಮನೆ ಮುಂದೆನೇ ಒಂದು ಮಿನಿ ಗಾರ್ಡನ್ ಥರ, ಎಷ್ಟು ಚೆನ್ನಾಗಿದೆ ಅಲ್ಲ. ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಮಾಹಿತಿ ಮತ್ತು ಇನ್ನಷ್ಟು ವಿಷಯಗಳನ್ನ ತಂದುಕೊಡ್ತೀನಿ, ಬೇರೆ ಬೇರೆ ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಇವತ್ತಿನ ವೀಡಿಯೋ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಬಾಯ್.